ಹಿಂದೂ ಮುಖಂಡ ಸುಹಾಸ್ ಕೊಲೆ ಖಂಡಿಸಿ ಪ್ರತಿಭಟನೆ. ಟೌನ್ ಹಾಲ್ ವೃತ್ತದಲ್ಲಿ ಸಿಎಂ ಭಾವಚಿತ್ರ ಸುಟ್ಟು ಆಕ್ರೋಶ. ಮಂಗಳೂರಿನಲ್ಲಿ ಹಿಂದೂ ಮುಖಂಡ ಸುಹಾಸ್ ಶೆಟ್ಟಿ ಭೀಕರ ಕೊಲೆ ಖಂಡಿಸಿ ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿಯ ಒಬಿಸಿ ಘಟಕದಿಂದ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಮಧ್ಯಾಹ್ನ ಜಿಲ್ಲಾ ಬಿಜೆಪಿ ಒಬಿಸಿ ಮೋರ್ಚಾದ ಅಧ್ಯಕ್ಷ ವೇದಮೂರ್ತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರವನ್ನು ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಟೌನ್ ಹಾಲ್ ವೃತ್ತದಲ್ಲಿ ಜಮಾವಣೆಗೊಂಡ ಬಿಜೆಪಿ ಕಾರ್ಯಕರ್ತರು ಸುಹಾಸ್ ಶೆಟ್ಟಿ ಕೊಲೆಗೆ ಪರೋಕ್ಷವಾಗಿ ಸರ್ಕಾರವೇ ಕಾರಣ ಎಂದು ಕಿಡಿಕಾರಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇದೇ ವೇಳೆ ಒಬಿಸಿ ನಾಯಕರಾದ ಮಾಜಿ ಶಾಸಕ ನರೇಂದ್ರ ಬಾಬು ಮಾತನಾಡಿ, ಸುಹಾಸ್ ಶೆಟ್ಟಿ ಕೊಲೆಯಾಗಿ 24 ಗಂಟೆಯಾಗಿದೆ. ಸಿಸಿಟಿವಿ ಫುಟೇಜ್ ಇದೆ, ಗಾಡಿ ನಂಬರ್ ಇದೆ. ಆದರೂ ಇನ್ನೂ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಈ ಕೊಲೆಯನ್ನ ನೋಡಿದ್ರೆ ನಮಗೆ ಪಹಲ್ಗಾಮ್ ನೆನಪಿಗೆ ಬರುತ್ತೆ. ಅಲ್ಲಿ ಹೇಗೆ ಧರ್ಮವನ್ನ ಕೇಳಿ ಕೊಲೆ ಮಾಡಿದ್ರೋ ಅದೇ ರೀತಿಯಾಗಿ ಮಂಗಳೂರಿನಲ್ಲಿ ಕೊಲೆ ಆಗ್ತಾ ಇವೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಲೆಗಳು ನಡೀತಾ ಇವೆ. ನಮ್ಮ ರಾಜ್ಯದಲ್ಲಿ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇರುವುದು ಶೋಚನೀಯ ಎಂದಿದ್ದಾರೆ. ಇಂತಹ ಕೊಲೆಗಳು ನಡೀತಾ ಇದ್ರೂ ಸರ್ಕಾರ ಮಾತ್ರ ಕೈಕಟ್ಟಿ ಕೂತಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕೊಲೆಯಾಗಿ ಸುಮಾರು 24 ಗಂಟೆಗಳು ಕಳೆದಿವೆ. ಆದರೂ ಸಹ ಇದುವರೆಗೂ ಸಹ ಸಿಸಿಟಿವಿ ಫುಟೇಜ್ ಇದೆ, ಕಾರ್ ನಂಬರ್ ಗೊತ್ತಿದೆ, ಸಂಪೂರ್ಣವಾಗಿ ಮಾಹಿತಿ ಇದೆ. ಅವ್ರನ್ನ ಬಂಧಿಸಿಲ್ಲ. ಇದಕ್ಕೆ ನಾವು ಖಂಡಿಸೋದ್ರ ಜೊತೆಗೆ ಇತಿಹಾಸವನ್ನು ಮೆಲುಕಾಕಿ ನೋಡಿದಾಗ ಹೇಗೆ ಪೆಹಲ್ಗಾಮ್ನಲ್ಲಿ ನೀನು ಹಿಂದೂನ ಅನ್ಯ ಧರ್ಮೀಯನ ಅಂತ ಕೇಳಿಕೊಂಡು ಹೇಗೆ ಕೊಲೆ ಮಾಡಿದ್ರು, ಅದೇ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಹಿಂದೂ ಪರವಾಗಿರ್ತಕ್ಕಂಥ ಸಂಘಟನೆಯ ಕಾರ್ಯಕರ್ತರನ್ನ ಕೊಲೆ ಒಂದೊಂದಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಮಾಡೋರಿಗೆ ಪ್ರೇರಣೆ ಕೊಡ್ತಾ ಇರ್ತಕ್ಕಂಥ ಯಾರು ಅಂತಕ್ಕಂಥದ್ದನ್ನ ನಾವಿವತ್ತು ಆಲೋಚನೆ ಮಾಡಬೇಕಾಗ್ತದೆ. ರಾಜ್ಯ ಸರ್ಕಾರದಲ್ಲಿ ಕಾನೂನು ಮತ್ತು ಸುರಕ್ಷತೆ ಇವತ್ತು ಕುಸಿದಿರ್ತಕ್ಕಂಥದ್ದು. ಇವತ್ತು ನಮ್ಮ ಸ್ಥಳೀಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವ್ರನ್ನ ಪ್ರಶ್ನೆ ಮಾಡ್ತೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಹಿಂದೂ ವಿರೋಧಿ ಚಟುವಟಿಕೆ ಮಾಡ್ತಾ ಇರ್ತಕ್ಕಂಥ ಜೊತೆಯಲ್ಲಿ ಹಿಂದೂ ವಿರೋಧಿ ಮತ್ತು ಹಿಂದೂಗಳ ಪರವಾಗಿರ್ತಕ್ಕಂಥವ್ರನ್ನ ಕೊಲೆ ಮಾಡಲಿಕ್ಕೆ ಸಂಚಾಗ್ತಾ ಇರ್ತಕ್ಕಂಥ ಮಾಹಿತಿ ಇಲ್ವಾ? ಅಥವಾ ಇದುವರೆಗೂ ಯಾಕೆ ಬಂದಿಲ್ಲ? ಏನಾಗ್ತಾ ಇದೆ ಸರ್ಕಾರ? ಏನೋ ಗಜ್ನಿ ಮಹಮ್ಮದಿಂದ ಹಿಡಿದು ಪೆಹಲ್ಗಾಮ್ ನಡೆದಂತ ಉಗ್ರಗಾಮಿಗಳವರೆಗೂ ಸಹ ಆಂತರಿಕವಾಗಿರ್ತಕ್ಕಂಥ ಶತ್ರುಗಳನ್ನ ನಿಗ್ರಹಿಸ್ತಕ್ಕಂಥ ತಾಕತ್ತಿಲ್ದೇನೆ ಹೋದ್ರೆ, ಆ ಇಚ್ಛಾಶಕ್ತಿ ಇಲ್ದೇನೆ ಹೋದ್ರೆ ಯಾಕೆ ಅಧಿಕಾರ ಮುಂದುವರಿಬೇಕು? ಭಾರತ ಈ ಭಾಗ ಆಗಿದ್ದು ಇವತ್ತು ಧರ್ಮದ ಆಧಾರದ ಮೇಲೆ. ನೋವಿನ ಸಂಗತಿ ಇವತ್ತು ಸಹ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಒಬಿಸಿ ಮೋರ್ಚಾದ ಕಾರ್ಯಕರ್ತರು, ಮುಖಂಡರು ಹಾಜರಿದ್ದರು. ಇತ್ತ ಶಿರಾದಲ್ಲೂ ಸುಹಾಸ್ ಶೆಟ್ಟಿರವರ ಹತ್ಯೆಯನ್ನ ಖಂಡಿಸಿ ಬಿಜೆಪಿ ವತಿಯಿಂದ ನಗರದ ಸರ್ಕಾರಿ ಆಸ್ಪತ್ರೆ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಹತ್ಯೆಯನ್ನ ಮಾಡಿದವರನ್ನ ಬಂಧಿಸಿ ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮಧುಗಿರಿ ಸಂಘಟನೆ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಹಿಂದೂಗಳ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಕುಮ್ಮಕ್ಕು ನೀಡುತ್ತಾ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿದ್ದು ಅವರಿಗೆ ರಕ್ಷಣೆಯನ್ನ ನೀಡುತ್ತಾ ಇದೆ. ರಾಜ್ಯದ ಸರ್ಕಾರ ಹಿಂದೂಗಳ ವಿರೋಧಿ ಸರ್ಕಾರವಾಗಿದೆ. ಇಲ್ಲಿ ಹಿಂದೂಗಳು ನೆಮ್ಮದಿಯಾಗಿ ಬದುಕುವುದು ಕಷ್ಟಕರವಾಗಿದೆ ಎಂದಿದ್ದಾರೆ. ಸುಹಾಸ್ ಹಿಂದೂ ಕಾರ್ಯಕರ್ತರನ್ನ ಜಿಹಾದಿ ಎಂಬ ವ್ಯಕ್ತಿ ಕೊಲೆ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಂಧುಗಳೇ, ಈ ಪ್ರತಿಭಟನೆ ಉದ್ದೇಶ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ನೀವು ನೋಡ್ತಾ ಇದ್ರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಷ್ಟು ಕೊಲೆಗಳಾಗಿದೆ ಅಂತಾರ. ಅದು ಕೊಲೆ ಮಾಡೋದೇ ಗೊತ್ತಾಗದೇ ಇಲ್ಲ. ಕೊಲೆ ಮಾಡೋದು ಗೊತ್ತಾಗದ ರೀತಿಯಲ್ಲಿ ಕೊಲೆಗಳನ್ನ ಮಾಡ್ತಾ ಇದ್ದಾರೆ. ಹಿಂದೂ ವಿರೋಧಿ ಸರ್ಕಾರ ಹಿಂದೂಗಳಿಗೆ ವಿರೋಧವಾಗಿ ಇರ್ತಕ್ಕಂಥ ಒಂದು ಏನು ಸಮೂಹ ಇದೆ, ಇದು ನಮ್ಮ ಭಾರತದಲ್ಲಿ ಒಂದು ಬೆಂಕಿಯನ್ನು ಹಚ್ಚೋದಕ್ಕೆ ತಯಾರು ಮಾಡ್ಕೊಂಡಿದೆ. ಮೊನ್ನೆ ಫಲಾಂಗ ಗ್ರಾಮದಲ್ಲಿ ನೋಡಿದ್ರಿ ಎಲ್ಲರೂ 26 ಜನ ಹಿಂದೂಗಳನ್ನ ಅವ್ರ ಹೆಸರು ಕೇಳಿ ಗುಂಡಿಟ್ಟಿ ಹೊಡೆದಿತ್ತು ಉಗ್ರರು, ಪಾಕಿಸ್ತಾನ ಉಗ್ರರು ಹೊಡೆದಿದ್ದಾರೆ. ನೋಡ್ರಿ, ನಿನ್ನೆ ದಿವಸ ಇದೇ ನಮ್ಮ ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಅಂತ ವ್ಯಕ್ತಿಯನ್ನ ಕೆಲವು ಜಿಹಾದಿಗಳು ಏಕಾಏಕಿ ಲಾರಿ ಹತ್ತಿಸಿ ಕೊಲೆ ಮಾಡಿದ್ದಾರೆ, ಆಟೋ ಕೊಲೆ ಮಾಡಿದ್ದಾರೆ ಅವರೆಲ್ಲರೂ.
ಯಾಕಂದ್ರೆ ಈಗಾಗಲೇ ಪ್ರೀ ಪ್ಲಾನ್ ಮೊದಲೇ ಗೊತ್ತಿತ್ತು ಇವ್ರಿಗೆಲ್ಲ. ಜಿಯಾದಿ ಶೆಟ್ಟಿ ಎಂಬರು, ಸುಹಾಸ್ ಶೆಟ್ಟಿ ಎಂಬರು ಈಗಾಗಲೇ ಪೊಲೀಸರಿಗೆ ಒಂದು ದೂರನ್ನು ಕೊಟ್ಟಿದ್ರು, ವೈಫಲ್ಯ. ಆಮೇಲೆ ಪೊಲೀಸರು ದೂರನ್ನು ಕೊಟ್ಟಿದ್ರೆ ಅವ್ರಿಗೆ ರಕ್ಷಣೆ ಮಾಡೋಕ್ಕಾಗಿಲ್ಲ ಅವರು ಪೊಲೀಸರು. ಇಂಥ ಸಂದರ್ಭದಲ್ಲಿ ನಾನು ಖಂಡಿಸ್ತೆ ಮಾಡ್ತೀನಿ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಹಿಂದೂಗಳ ಮೇಲೆ ಆಗ್ತಿರ್ತಕ್ಕಂಥ ಮಾನಸಿಕ ಹಲ್ಲೆಗಳಾಗ್ಲಿ, ಕೊಲೆಗಳಾಗ್ಲಿ, ಈ ಸರ್ಕಾರ ಇವತ್ತು ಏನು ಕರ್ನಾಟಕದಲ್ಲಿ ಅದು ಸ್ಟಾರ್ಟ್ ಆಗ್ಬಿಡೈತಿ. ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗ್ಬಿಡೈತೆ. ಸ್ಟಾರ್ಟ್ ಆಗ್ಬಿಟ್ಟು ಹಿಂದೂ ಕಾರ್ಯಕರ್ತರು ಎಲ್ಲೆಲ್ಲಿದೆ ಎಲ್ಲರನ್ನೂ ಇವತ್ತು ಗುರಿಟ್ಟು ಇವತ್ತು ಸಮಾಧಿ ಮಾಡಕ್ ಹೊಟ್ಟಿದ್ದಾರೆ. ದೀಪಕ್ ಜೊತೆ ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.